ನಮಸ್ಕಾರ ಸ್ನೇಹಿತರೆ ಗ್ರೂಪ್ ಸಿ KMF DCC ಬ್ಯಾಂಕ್ ರಿಲೇಟೆಡ್ ಏನು ವಿಡಿಯೋ ಸರಣಿ ಮಾಡ್ತಾ ಇದ್ವಿ. ಕನ್ನಡ, ಇಂಗ್ಲಿಷ್, GK ಇವೆಲ್ಲದಲ್ಲೂ ಕೂಡ ಇಂಗ್ಲಿಷ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಯೂನಿಕ್ ಕ್ವಶನ್ಸ್ಗಳು KMF ಅಲ್ಲಿ ಬಂದಿರತಕ್ಕಂಥದ್ದು. ಯೂನಿಕ್ ಕ್ವಶನ್ಸ್ಗಳು ಚೆನ್ನಾಗಿದೆ. KEA ಪ್ಯಾಟರ್ನ್ ಅಲ್ಲಿ ಬಂದಿದೆ. KEA ಕೂಡ ಈ ರೀತಿ ಪ್ಯಾಟರ್ನ್ಸ್ ಅಲ್ಲಿ ನಿಮಗೆ ಬರುತ್ತೆ ಎಕ್ಸಾಮ್ಗಳಲ್ಲಿ. ಸೊ ಚೆನ್ನಾಗಿದೆ. ಡೀಟೇಲ್ ಡಿಸ್ಕಸ್ ಮಾಡೋಣ. ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ನೋಡಿ. ನಾವೆಲ್ಲ ಈ ಒಂದು ಕೋಪರೇಟಿವ್ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲಿಷ್, ಓಕೆ, ಕೋಪರೇಟಿವ್, ಡೈರಿ ರಿಲೇಟಿವ್ ಎಲ್ಲ ಕೂಡ ನಮ್ಮ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ರೆ ನಿಮಗೆ ಸಿಕ್ಬಿಡುತ್ತೆ. ಓಕೆ, 140+ 150+ ವಿಡಿಯೋಸ್ಗಳಿವೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ, ನೋಡ್ಕೋಬಹುದು. ಎಲ್ಲ ಲಿಂಕ್ಗಳನ್ನು ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದನ್ನ ಮಾಡ್ಕೊಳಿಸ್ತೀನಿ. ಸೊ ಬನ್ನಿ, ನಾನು ತಡ ಮಾಡಿದ ಡೈರೆಕ್ಟ್ ಕ್ವಶನ್ಸ್ ಬರ್ತೀನಿ ನೋಡಿ. KPSC ಅಲ್ಲಿ ಕೇಳ್ತೇನೆ ಇರೋದು ಫಿಗರ್ ಆಫ್ ಸ್ಪೀಚ್. ಫಿಗರ್ ಆಫ್ ಸ್ಪೀಚ್ ಅಂದ್ರೆ ಏನು? ಅಲಂಕಾರ. ಓಕೆ, ಹಿ ಬಿಹೇವ್ಸ್ ಲೈಕ್ ಎ ಮಂಕಿ ಅಂತ ನೋಡಿ. ನಾವು ಹೇಳ್ತೀವಲ್ಲ, ಅವನು ಮಂಕಿ ತರ ಆಡ್ತಾನೆ, ಅದರ ತರ, ಅದರಂತೆ, ತರ, ಲೈಕ್ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ. ಅಂದ್ರೆ ಏನು ಸರ್? ಇದು ಉಪಮ ಅಲಂಕಾರ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಇಮಿಲಿ ಅಂತ ಕರಿತೀವಿ. ಸೊ ಆಪ್ಷನ್ 1. ಇಲ್ಲಿ ಮೆಟಾಫರ್ ಇದೆ. ಮೆಟಾಫರ್ ಅಂದ್ರೆ ಏನು? ಇದು ರೂಪಕ ಅಲಂಕಾರ. ಇದು ರೂಪಕ ಆಗುತ್ತೆ. ರೂಪಕ ಅಲ್ಲ ತಾನೆ, ಇದು ಲೈಕ್ ಅಂತಿದೆ, ಅಂತೆ, ಅದರಂತೆ. ಅರ್ಥ ಆಗ್ತಿದೆಯಲ್ಲ? ಅದರ ಪರ್ಸೋನಿಫಿಕೇಶನ್. ಪರ್ಸೋನಿಫಿಕೇಶನ್ ಅಂತಕ್ಕಂಥದ್ದು ಏನೋ ಅಂದ್ರೆ, ನಿಮಗೆ ನಿರ್ಜೀವ ವಸ್ತುಗೆ ನಾವು ಜೀವ ಇರೋ ತರ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಮೈ ಕಾರ್ ಇಸ್ ಎ ರಿಯಲ್ ಬ್ಯೂಟಿ. ನಿಜವಾದ ಬ್ಯೂಟಿ ಅಂದ್ರೆ, ಬ್ಯೂಟಿ ನಾವು ಯೂಶಲಿ ಜೀವ ಇರ್ತಕ್ಕಂಥ ಮನುಷ್ಯರಿಗೆ ಇವಳು ಎಷ್ಟು ಚೆನ್ನಾಗಿದೆ, ಅವನು ಎಷ್ಟು ಚೆನ್ನಾಗಿದೆ ಅಂತೀವಲ್ಲ. ಬಟ್ ಕಾರ್ಗೆ ಇಲ್ಲಿ ಆತರ ನಿರ್ಜೀವ ವಸ್ತುಗಳಿಗೆ ಹೇಳ್ತಾ ಹೋಗ್ತೀವಿ, ಅನಿಮಲ್ಗೆ ಆ ತರದ್ದು ಪರ್ಸಾನಿಫಿಕೇಶನ್ ಅಂತ ಹೇಳ್ತೀವಿ. ಇವೆಲ್ಲ ನಾವು ಮಾಡಿದೀವಿ, ನಮ್ಮ ಗ್ರಾಮರ್ ವಿಡಿಯೋ ಸಿಗಿದೆ, ತಾವು ನೋಡ್ಕೋಬಹುದು. ಓಕೆ ಸ್ನೇಹಿತರೆ, ಸೊ ರೈಟ್ ಆನ್ಸರ್ ಯಾವ್ದು ಇಲ್ಲಿ? ಆಪ್ಷನ್ ಎ. ನೆಕ್ಸ್ಟ್ ಬರ್ತೇನೆ. ಮೋಹನ್ ಬಾಟ್ ದ ಡಿಕ್ಷನರಿ ಆನ್ಲೈನ್ ಅಂತಿದೆ. ಓಕೆ ಸರ್, ದ ಕರೆಕ್ಟ್ WH ಅಂದ್ರೆ ಕ್ವಶನ್, ವಾಟ್ ಅಂತ, ಏನು ಅನ್ನೋದು ಕ್ವಶನ್ ಹೇಳಬೇಕು. WH ಟು ಗೆಟ್ ದ ಅಂಡರ್ಸ್ಟ್ಯಾಂಡ್ ಪಾರ್ಟ್ ಆಫ್ ದ ಸೆಂಟೆನ್ಸಸ್. ಓಕೆ, ಇಲ್ಲಿ ಕ್ವಶನ್ ಬೇಕಾಗಿರೋದು, ಕ್ವಶನ್ ಟ್ಯಾಗ್ ಅಥವಾ ಕ್ವಶನ್ ಬೇಕಾಗಿರೋದು ನಮ್ಗೆ ಏನು ಅಂತ ಅಂಡರ್ಲೈನ್ ವರ್ಡ್ ಮಾಡಿದ್ದಲ್ಲ, ಅದಕ್ಕೆ ಬೇಕಾಗಿರೋದು ಕ್ವಶನ್. ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂಡರ್ಲೈನ್ ವರ್ಡ್ಗೆ ನಾವು ಕ್ವಶನ್ ಇಡಬೇಕಿಲ್ಲಿ. ಅಂದ್ರೆ ಇಲ್ಲಿ ಅಂಡರ್ಲೈನ್ ವರ್ಡ್ ಅದು ಬಾಟ್. ಬಾಟ್ ಅಂತಕ್ಕಂಥದ್ದೇನು? ಬಾಟ್ ಅಂದ್ರೆ ಕೊಂಡುಕೊಂಡ ಅಲ್ವಾ ಸರ್? ಕೊಂಡುಕೊಂಡ, ಕೊಂಡುಕೊಳ್ಳೋದು ಅಂದ್ರೆ ಏನರ್ಥ? ಇದು ವರ್ಬ್ ಅಂದ್ರೆ ಕ್ರಿಯೆ. ಇಲ್ಲಿ ಕ್ರಿಯೆಗೆ ಕ್ವಶನ್ ಇಡಬೇಕು ನಾವು ಅಲ್ವಾ ಸರ್? ಇಲ್ಲಿ ಏನಿದೆ ಆಪ್ಷನ್? ವೇರ್ ಡಿಡ್ ಮೋಹನ್ ಬೈ ದ ಡಿಕ್ಷನರಿ? ಎಲ್ಲಿ ಮೋಹನ್ ಅಂದ್ರೆ ಇಲ್ಲಿ ಆನ್ಲೈನ್ ಅಂತ ಆಯ್ತು. ಆನ್ಲೈನ್ ಆಯ್ತು. ಇದು ಆನ್ಲೈನ್ ಅಲ್ಲಿ ಕೊಂಡ್ಕೊಂಡ ಅಂತ ಇಲ್ಲ. ನಮ್ಮ ಅಂಡರ್ಲೈನ್ ವರ್ಡ್ ಆನ್ಲೈನ್ ಇಲ್ಲ, ಇರೋದು ಬಾಟ್ ಮೇಲೆ, ಕೊಂಡ್ಕೊಂಡ ವರ್ಬ್ ಮೇಲೆ, ಕ್ರಿಯೆ ಮೇಲೆ. ಆಯ್ತಾ? ನೆಕ್ಸ್ಟ್ ಇದು ಬಂದೆ, ಹೌ ಡಿಡ್ ಮೋಹನ್ ಬೈ ದ ಡಿಕ್ಷನರಿ? ಹೆಂಗೆ ಡಿಕ್ಷನರಿ ತಗೊಂಡ? ವೇರ್ ಡಿಡ್ ಮೋಹನ್ ಬೈ ದ ಡಿಕ್ಷನರಿ ಬೇರೆ, ಹೆಂಗ್ ನೋಡಿ. ಇಲ್ಲಿ ಫಸ್ಟ್ ನಾನು ರೈಟ್ ಆನ್ಸರ್ ಹೇಳ್ಬಿಡ್ತೀನಿ, ಪ್ರತಿಯೊಂದು ತಿಳ್ಕೊಳ್ಳೋಣ. ಇಲ್ಲಿ ರೈಟ್ ಆನ್ಸರ್ ಅಂದ್ರೆ ವಾಟ್ ಡಿಡ್ ಮೋಹನ್ ಬೈ ಅಂತ. ಮೋಹನ್ ಏನ ಕೊಂಡುಕೊಂಡ ಅಂತ. ಇಲ್ಲಿ ಕೊಂಡುಕೊಂಡ ಯಾವ್ದನ್ನ? ಬುಕ್ನ. ಏನ್ ಕೊಂಡ್ಕೊಳ್ಳೋ ಕ್ರಿಯೆ ಏನ್ ನಡೀತಾ ಇರೋದು? ಡಿಕ್ಷನರಿ. ಸೊ ಏನ್ನ ಕೊಂಡುಕೊಂಡ ಅನ್ನೋದು ಬಾಟ್ ಅನ್ನೋ ಕ್ರಿಯೆ. ಕ್ರಿಯೆ ಅಂದ್ರೇನು? ಯಾವ್ದನ್ನ ಕೊಂಡ್ಕೊಂಡ್ರ ಬಗ್ಗೆ ಮತ್ತೆ ಡಿಕ್ಷನರಿ ಬಗ್ಗೆ. ಸೊ ವಾಟ್ ಡಿಡ್ ಮೋಹನ್ ಬೈ ಅಂತ ಬರ್ಬೇಕು ಇಲ್ಲಿ. ಯಾಕಂದ್ರೆ ಬಾಟ್ ನ ಅಡಿಯಲ್ಲಿ ಅವನು ಅಂಡರ್ಲೈನ್ ಮಾಡಿದ್ದಾನೆ. ಓಕೆ, ಅರ್ಥ ಹೇಳ್ತಿರೋದು ನಾನು ಹೇಳ್ತೀನಿ, ಒಂದೊಂದು ಹೇಳ್ತೀನಿ. ಈಗ ತಾನೇ ಹೇಳ್ದೆ. ವೇರ್ ಡಿಡ್ ಮೋಹನ್ ಬೈ ದ ಡಿಕ್ಷನರಿ ಅಂದ್ರೆ ಆನ್ಲೈನ್, ಲೊಕೇಶನ್ ಆಯ್ತು. ಫೋಕಸ್ ಆನ್ ಲೊಕೇಶನ್. ಇಲ್ಲಿ ಹೂ ಬಾಟ್ ದ ಡಿಕ್ಷನರಿ ಅಂದ್ರೆ ಯಾರು ಅಂದ್ರೆ ಮೋಹನ್ ಅಂದ್ರೆ ಇದು ಯಾರು? ವರ್ಬ್, ಸಬ್ಜೆಕ್ಟ್ ಮೇಲೆ ಆಯ್ತು. ವರ್ಬಲ್ ಆಯ್ತು, ಸಬ್ಜೆಕ್ಟ್ ನೌನ್ ಮೇಲೆ ಆಯ್ತು. ಮೋಹನ್ ಯಾರು ಕೊಂಡ್ಕೊಂಡ? ಯಾರು ಅನ್ನೋದು ಹೂ ಅಂತಕ್ಕಂಥದ್ದು. ಅದೇ ಹೌ ಡಿಡ್ ಮೋಹನ್ ಬೈ ದ ಡಿಕ್ಷನರಿ? ಹೌ ಅಂದ್ರೆ ಆನ್ಲೈನ್. ಹೇಗೆ ಮೆಥಡ್, ಯಾವ ಮೆಥಡ್ ಅಲ್ಲಿ ಕೊಂಡ್ಕೊಂಡ ಅಂತ. ಓಕೆ, ಇದು ಯಾವ ಮೆಥಡ್, ಇದು ಯಾವ ಲೊಕೇಶನ್, ಯಾರು ಕೊಂಡ್ಕೊಂಡ ಬೇರೆ. ಬಟ್ ವಾಟ್ ಡಿಡ್ ಅಂದ್ರೆ ಏನನ್ನ ಕೊಂಡುಕೊಳ್ಳುವುದು. ಡಿಕ್ಷನರಿನ. ಬಾಟ್ ಅಂದ್ರೆ ಕ್ರಿಯೆ, ಕೊಂಡುಕೊಳ್ಳುವುದು. ಏನನ್ನ ಕೊಂಡುಕೊಳ್ಳುವುದು? ಡಿಕ್ಷನರಿಯನ್ನ. ವಾಟ್ ಡಿಡ್ ಇಸ್ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಸೊ ಎಷ್ಟು ಚೆನ್ನಾಗಿ ಕೇಳಿದಾನೆ ಕ್ವಶನ್. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಐ ಹ್ಯಾವ್ ಎ ಶಾರ್ಟ್ ಪೇನ್ ಇನ್ ಮೈ ಚೆಸ್ಟ್. ಅಂಡರ್ಲೈನ್ ವರ್ಡ್ ಏನು ಅಂತ ಸಿಂಪಲ್ ಆಗಿದೆ. ಒನ್ಸ್ ಅಗೇನ್ ನಾವು ಗ್ರಾಮರ್ ಸಿಂಪಲ್ ಗ್ರಾಮರ್ ಓದಿದ್ರು ಕೂಡ ಇದನ್ನು ಬರೀಬಹುದು. ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಪಾರ್ಟ್ಸ್ ಆಫ್ ಸ್ಪೀಚ್. ನೌನು, ಪ್ರನೌನು, ವರ್ಬು, ಅಬ್ಜೆಕ್ಟಿವ್, ಅಡ್ವರ್ಬು. ಸರ್ ಓದಿದಿರವಲ್ಲ ನೋಡಿ. ಪೇನ್, ಐ ಹ್ಯಾವ್ ಎ ಶಾರ್ಪ್ ಪೇನ್. ಪೇನ್ ಅನ್ನೋದೇನಿದು? ಇದೇನು ಸರ್ ಇದು? ಏನಿದು? ನೌನ್. ನೋವು ಅನ್ನೋದು ನೌನ್. ಓಕೆ, ಪ್ರೊನೌನ್ ಆಗಿರ್ಬೋದು, ನೌನ್ ಆಗಿರ್ಬೋದು. ಅದರಿಂದ ಯಾವ ತರ ಪೇನು? ಶಾರ್ಪ್ ಪೇನ್. ಅವನು ಶಾರ್ಪ್ ಅಂಡರ್ಲೈನ್ ಮಾಡಿರೋದು. ಸೊ ಶಾರ್ಪ್ ಅನ್ನೋದೇನು? ಅಬ್ಜೆಕ್ಟಿವ್.
ಸೊ ಅಬ್ಜೆಕ್ಟಿವ್ ಅಂದ್ರೆ ಈಗ ಫ್ರೆಂಡ್ ಅನ್ನೋದು ನಾವು ಏನಂತ ಕರಿತೀವಿ, ನಾಮಪದ ಫ್ರೆಂಡ್ ಅನ್ನೋ ವರ್ಡ್ ಅಲ್ವಾ ಸರ್. ಗುಡ್ ಫ್ರೆಂಡ್, ಬ್ಯಾಡ್ ಫ್ರೆಂಡ್ ಅದ್ರ ಹಿಂದೆ ಸೇರಿಸ್ತೀವಲ್ಲ, ದಟ್ ಈಸ್ ಅಬ್ಜೆಕ್ಟಿವ್. ಇಲ್ಲಿ ಶಾರ್ಪ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾನೆ, ದಟ್ ಈಸ್ ಅನ್ ಅಬ್ಜೆಕ್ಟಿವ್, ಅಡ್ವರ್ಬ್ ಅಲ್ಲ, ಕ್ರಿಯೆ ಅಲ್ಲ, ಕ್ರಿಯಾ ವಿಶೇಷಣ ಅಂತೀವಿ ಅಡ್ವರ್ಬ್ಗೆ. ಓಕೆ, ನಾಮ ವಿಶೇಷಣ ಇವೆಲ್ಲ ಗೊತ್ತಿರಬೇಕು. ಸೊ ನೋನ ಡಿಸ್ಕ್ರೈಬ್ ಮಾಡ್ತಾ ಇದೆ, ಹಾಗಾಗಿ ಇಟ್ ಈಸ್ ಅಬ್ಜೆಕ್ಟಿವ್. ನೆಕ್ಸ್ಟ್ ಬರ್ತಾನೆ, ಐ ಆಮ್ ದ ಕಿಂಗ್ ಆಫ್ ದ ಫಾರೆಸ್ಟ್, ಐ ವಾಂಟ್ ಮಿನಿಸ್ಟರ್ ಟು ಹೆಲ್ಪ್ ಮೀ, ಡಿಯರ್ ಫಾಕ್ಸ್ ಕ್ಯಾನ್ ಯು ಬಿ, ಇಲ್ಲಿ ಮೈ ಬರಬೇಕು, ಮೈ ಮಿನಿಸ್ಟರ್. ಇದು ಕಂಪ್ಲೀಟ್ ಒಂದು ಸೆಂಟೆನ್ಸ್. ದ ಸೆಟ್ ಆಫ್ ಪ್ರೊನೌನ್ಸ್ ಯೂಸ್ಡ್ ಇನ್ ದ ಲೈನ್ಸ್ ಆರ್, ಪ್ರೊನೌನ್ ಯಾವ್ದು ಇಲ್ಲಿ ಯೂಸ್ ಮಾಡಿದ್ವಿ, ಪ್ರೊನೌನ್ ಅಂದ್ರೆ ಸರ್ವನಾಮ, ನಾಮ ಬದಲು ಏನು ಸರ್ ಪ್ರೊನೌನ್ ಅಂದ್ರೆ ಸರ್ವನಾಮ, ಅಂದ್ರೆ ನಾಮ ಪದದ ಬದಲು ಅಂದ್ರೆ ನೌನ್ ನ ಬದಲು ಪ್ರೊನೌನ್ ಯಾವ್ದು ಇದೆ ಇದ್ರಲ್ಲಿ ಅಂತ ಹೇಳಬೇಕು. ಓಕೆ, ನೋಡಿ, ಐ ಆಮ್ ದ ಕಿಂಗ್, ಐ ಅಂದ್ರೆ ಯಾರೋ ಕಿಂಗ್ ಬಗ್ಗೆ ಹೇಳ್ತಾರೆ, ಐ ಇಲ್ಲಿ ಐ ಅಂತಕ್ಕಂಥದ್ದು ಒಂದು ಪ್ರೊನೌನ್ ಆಯ್ತು ಅಲ್ವಾ ಸರ್. ಕಿಂಗ್ ನ ಐ ಅಂತ ಇದೀನಿ ಅಲ್ವಾ, ಆಫ್ ದ ಫಾರೆಸ್ಟ್ ಇದೊಂದು ಪ್ರೊನೌನ್ ಆಯ್ತು, ಇಲ್ಲೂ ಇದೆ ಐ ಅಂತ ನೋಡಿ, ಐ. ಓಕೆ, ನೆಕ್ಸ್ಟ್ ಫಾರೆಸ್ಟ್ ನಾಮಪದ, ಮಿನಿಸ್ಟರ್ ಓಕೆ ನಾಮಪದ, ಇಲ್ಲಿ ಪ್ರೊನೌನ್ ಹೇಳ್ಬೇಕಾಗಿರೋದು ಟು ಹೆಲ್ಪ್ ಮೀ, ಮೀ ಯಾರಿಗೆ, ನನಗೆ, ಮಿಲ್ ಮೀ, ಮೀ ಪ್ರೊನೌನ್ ಆಯ್ತು. ಡಿಯರ್ ಫಾಕ್ಸ್ ಕ್ಯಾನ್ ಯು ಬಿ ಮೈ, ಮೈ ಮೈ ನೋಡಿ, ಇಲ್ಲಿ ಮೈ ಅಂದ್ರೂ ಕೂಡ ನಾನು, ಅಂಡ್ ಇಲ್ಲಿ ಯಾರು ಯು, ಮಿನಿಸ್ಟರ್ ಆಗ್ತೀಯಾ ನೀನು ಅಂತ, ಯು ಅನ್ನೋದು ಕೂಡ, ಯು ಅಂದ್ರೆ ಮಿನಿಸ್ಟರ್ ಬಗ್ಗೆ ಹೇಳ್ತಾ ಇದ್ದಾನೆ, ಮಿನಿಸ್ಟರ್ ಬದಲು ಯು ಅಂತ ಯೂಸ್ ಮಾಡ್ತಾನೆ. ಸೊ ಮೈ ಮತ್ತೆ ಯು ಎಲ್ಲಿದೆ ಸರ್, ಆಪ್ಷನ್ ಬಿ ಇದೆ. ಇದೆಲ್ಲ ಪ್ರೊನೌನ್ಸ್ ಈ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಿರೋದು. ಓಕೆ, ನೋಡಿ ಸಿಂಪಲ್ ಆಗಿದೆ, ಕೇಳೋ ರೀತಿ ಚೇಂಜ್ ಅಷ್ಟೇ. ಸಿಂಪಲ್ ಆಗಿ ಒಂದು ಲೈನ್ ಅಲ್ಲಿ ಒಂದ್ ಸೆಂಟೆನ್ಸ್ ಕೊಟ್ಟು ಕೇಳಕ್ಕೂ, ಈ ತರ ಕಾಂಪೌಂಡ್ ಸೆಂಟೆನ್ಸ್ ಕೊಟ್ಟು ನಿಮಗೆ ಈ ತರ ಡೀಟೇಲ್ ಆಗಿ ಕೇಳಕ್ಕೂ ಡಿಫ್ರೆನ್ಸ್ ಇದೆ, ಬಟ್ ಕಾನ್ಸೆಪ್ಟ್ ಇಸ್ ಸೇಮ್. ಅದೇ ಕೇಳೋ ರೀತಿ, ಸ್ಟ್ರಕ್ಚರ್ ಆಫ್ ದ ಕ್ವಶನ್ ಇಸ್ ಡಿಫ್ರೆಂಟ್ ಅಷ್ಟೇ. ನೆಕ್ಸ್ಟ್ ಬರ್ತೇನೆ, ದ ವರ್ಡ್ ವಿಚ್ ಡಸ್ ನಾಟ್ ಹ್ಯಾವ್ ಎ ಪ್ರಿಫಿಕ್ಸ್, ಪ್ರಿಫಿಕ್ಸ್ ಇಲ್ಲದೆ ಅದು ಪ್ರಿ ಅಂದ್ರೆ ಮೊದಲು. ಈಗ ನೋಡಿ, ಇಂಡಿಪೆಂಡೆಂಟ್ ಅಂತಿದೆ. ಓಕೆ, ಅಂದ್ರೆ ಡಿಪೆಂಡೆಂಟ್ ಗೆ ಇಂಡಿಪೆಂಡೆಂಟ್ ಅಂತ ಮಾಡ್ಬೋದಲ್ಲ, ಇದಕ್ಕೆ ಪ್ರಿಫಿಕ್ಸ್ ಇದೆ, ಇನ್ ಅನ್ನೋದು ಪ್ರಿಫಿಕ್ಸ್ ಇಲ್ಲಿ. ಓಕೆ, ಇಲ್ಲಿ ಯಾವ್ದು ಡಿಪೆಂಡೆಂಟ್ ಅಂತ ಸಪರೇಟ್ ಬರೀಬಹುದು ಅಲ್ವಾ. ಇಂಡಿಪೆಂಡೆಂಟ್ ಅಂದ್ರೆ ಅವನು ಡಿಪೆಂಡ್ ಆಗಿದ್ದಾನೆ, ಇಲ್ಲಿ ಇಂಡಿಪೆಂಡೆಂಟ್ ಅಂದ್ರೆ ಅವನು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಅಲ್ವಾ ಸರ್. ಇದು ಪ್ರಿಫಿಕ್ಸ್, ಇನ್ ಅನ್ನೋದು ಸೇರಿಸಬಹುದು, ಇನ್ ಬಿಟ್ಟು ಕೂಡ ಡಿಪೆಂಡೆಂಟ್ ಬರೀಬಹುದು ನಾವು. ಈಗ ಅದೇ ರೀತಿ ಅನ್ಸೀನ್ ಅಂತಿದೆ, ಇಲ್ಲಿ ಸೀನ್ ಅನ್ನೋದು ಸಪರೇಟ್ ಆಗಿ ಬರೀಬಹುದು, ಅನ್ ಅನ್ನೋದು ಸಪರೇಟ್ ಆಗಿ ಬರೀಬಹುದು ಅಲ್ವಾ ಸರ್. ಸೀನ್ ನೋಡೋದು, ಅನ್ ಅಂದ್ರೆ ನೋಡಕ್ ಆಗದಿರೋದು ಅಲ್ವಾ ಸರ್, ಬರೀಬಹುದು. ಅಂದ್ರೆ ಸೇರಿಸಬಹುದು, ಸೇರಿಸ್ತೇನೋ ಪದನ ಉಚ್ಚಾರಣೆ ಮಾಡಬಹುದು. ಇಲ್ಲಿ ಏನಿದೆ, ವಿಚ್ ಡಸ್ ನಾಟ್ ಹ್ಯಾವ್ ಪ್ರಿಫಿಕ್ಸ್, ಪ್ರಿಫಿಕ್ಸ್ ಇಲ್ಲದೆ ಇರೋದು ಯಾವುದು, ಈಗ ಮಿಸ್ ಫಾರ್ಚೂನ್, ಮಿಸ್ ಅನ್ನೋದು ಪ್ರಿಫಿಕ್ಸ್ ತಾನೆ, ಫಾರ್ಚೂನ್ ಗೆ ಮಿಸ್ ಸೇರಿಸ್ತೀವಿ. ಬಟ್ ಇಂಪಾರ್ಟೆಂಟ್ ಗೆ ಪಾರ್ಟೆಂಟ್ ಅಂತ ಏನಾರ ಕರಿತೀವ, ಕರೆಯಲ್ಲ. ಇಂಪಾರ್ಟೆಂಟ್ ಅನ್ಇಂಪಾರ್ಟೆಂಟ್ ಅಂತೀವಿ. ಸೊ ಇಂಪಾರ್ಟೆಂಟ್ ಇಸ್ ಕಂಪ್ಲೀಟ್ ಒಂದ್ ಪದ, ಅಲ್ಲಿ ಐ ಎಂ ಅನ್ನೋದು ಇಟ್ ಇಸ್ ನಾಟ್ ಅ ಪ್ರಿಫಿಕ್ಸ್. ಅಂದ್ರೆ ವಿಚ್ ಡಸ್ ನಾಟ್ ಹ್ಯಾವ್ ಅ ಪ್ರಿಫಿಕ್ಸ್ ಅಂದ್ರೆ ಇಂಪಾರ್ಟೆಂಟ್ ಪ್ರಿಫಿಕ್ಸ್ ಇಲ್ಲ, ಇದೆಲ್ಲ ಪ್ರಿಫಿಕ್ಸ್. ಇದು ಪ್ರಿಫಿಕ್ಸು, ಇನ್ ಅನ್ನೋದು ಪ್ರಿಫಿಕ್ಸು, ಅನ್ ಅನ್ನೋದು ಪ್ರಿಫಿಕ್ಸು, ಬಟ್ ಐ ಎಂ ಅಲ್ಲ. ಇಲ್ಲಿ ಈ ವರ್ಡ್ಗೆ ಇಂಪಾರ್ಟೆಂಟ್ ಅಂದ್ರೆ ಕಂಪ್ಲೀಟ್ ಪದ, ಅನ್ಇಂಪಾರ್ಟೆಂಟ್ ಅಂತ ಬರೀತೀವಿ ಅಪೋಸಿಟ್ ಆದ್ರೆ. ಸೊ ಇಟ್ ಈಸ್ ನಾಟ್ ಅ ಪ್ರಿಫಿಕ್ಸ್. ಆಪ್ಷನ್ ಸಿ. ನೆಕ್ಸ್ಟ್, ಡ್ಯಾಶ್ ಯು ಗೆಟ್ ಗುಡ್ ಮಾರ್ಕ್ಸ್ ಇನ್ 8th ಸ್ಟ್ಯಾಂಡರ್ಡ್ ಅಂತಿದೆ, ಕ್ವಶನ್ ಮಾರ್ಕ್. ದ ಆಕ್ಸಿಲರಿ ವರ್ಬ್, ಓಕೆ ಆಕ್ಸಿಲರಿ ವರ್ಬ್ ಅಂದ್ರೆ ನಾನೆಲ್ಲ ತುಂಬಾ ಡೀಟೇಲ್ ಗ್ರಾಮರ್ ಹೇಳಕ್ ಹೋಗಲ್ಲ ಸ್ನೇಹಿತರೆ. ಸಿ ಇಲ್ಲಿ ಏನಿದೆ, ಕ್ವಶನ್ ಮಾರ್ಕ್ ಇದೆ, ಯು ಗೆಟ್ ಗುಡ್ ಮಾರ್ಕ್ಸ್ ಇನ್ 8th ಸ್ಟ್ಯಾಂಡರ್ಡ್ ಅಂತ. ಇಲ್ಲಿ ನೋಡಿ, ಡಿಡ್ ಯು ಗೆಟ್, ಎಸ್ ಇದು ಕರೆಕ್ಟ್ ಇದೆ, ಡೂ ಯು ಗೆಟ್ ಅನ್ನಲ್ಲ. ಓಕೆ, ಡಿಡ್ ಯು ಗೆಟ್ ಗುಡ್ ಮಾರ್ಕ್ಸ್ ಇನ್ 8th ಸ್ಟ್ಯಾಂಡರ್ಡ್ ಅಲ್ವಾ, ನೀನು ಒಳ್ಳೆ ಮಾರ್ಕ್ಸ್ ತೆಗೆದಿದ್ಯಾ ಅಂತ ಅಲ್ವಾ. ಡಿಡ್ ಯೂಸ್ ಮಾಡ್ತೀವಿ, ಡೂ ಮತ್ತೆ ಡಸ್ ಅಂತ ಯೂಸ್ ಮಾಡೋದೇ ಇಲ್ಲ. ಸಮ್ ಟೈಮ್ಸ್ ಹ್ಯಾವ್ ಯೂಸ್ ಮಾಡ್ತೀವಿ, ಬಟ್ ಹ್ಯಾವ್ ಇಲ್ಲಿ ಯೂಸ್ ಮಾಡೋ ನೆಸಿಟಿ ಇಲ್ಲ, ಬಿಕಾಸ್ ಇಲ್ಲಿ ಹ್ಯಾವ್ ಬಂದ್ರೆ ಗಾಟನ್ ಬರಬೇಕು, ಡಿಡ್ ಯು ಗೆಟ್ ಅಲ್ಲ. ಹ್ಯಾವ್ ಯು ಅಥವಾ ಹ್ಯಾವ್ ವುಡ್ ಗಾಟನ್ ಅಂತ ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡ್ತೀವಿ. ಸೊ ಪಾಸ್ಟ್ ಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಡಿಡ್ ಯೂಸ್ ಮಾಡ್ತೀವಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ, ಇದು ಚೆನ್ನಾಗಿದೆ ನೋಡಿ, ರೀಡ್ ದ ಕನ್ವರ್ಷನ್. ಓಕೆ, ಏನಿದೆ, ರಾಮ ಹೇಳ್ತಾನೆ, ಹೂ ಗೇವ್ ಯು ಮನಿ, ಸುಷ್ಮಾ ಗೇವ್, ಯಾರು ಕೊಟ್ಟರು, ಗೇವ್ ಅಂತಿದೆ ಇಲ್ಲಿ. ಗೇವ್ ಅಂಡರ್ಲೈನ್ ಮಾಡಿದ್ದಾನೆ, ತುಂಬಾ ಇಂಪಾರ್ಟೆಂಟ್ ಇದು, ಸುಮ್ಮನೆ ಅಂಡರ್ಲೈನ್ ಮಾಡಲ್ಲ. ಓಕೆ, ಅಂಡರ್ಲೈನ್ ಸೆಂಟೆನ್ಸ್ ನ ಪ್ಯಾಸಿವ್ ಫಾರ್ಮ್ ಹೇಳ್ಬೇಕು. ಆಕ್ಟಿವೈಸ್ ಪ್ಯಾಸಿವೈಸ್ ಓದಿದೆಯಲ್ಲ ಸುಮ್ಮನೆ, ಅದನ್ನ ಇದನ್ನ ಇಂಪ್ಲಿಮೆಂಟ್ ಮಾಡಿ ಅಷ್ಟೇ. ಇಲ್ಲೂ ಕೂಡ ಆಕ್ಟಿವೈಸ್ ಪ್ಯಾಸಿವೈಸ್ ನ, ಬಟ್ ಇಲ್ಲಿ ಡಿಫಿಕಲ್ಟಿ ಮಾಡೋದು, 2 ಸೆಂಟೆನ್ಸ್ ಒಟ್ಟಿಗೆ ಕೊಟ್ಬಿಟ್ಟು ಎರಡೊಂದು ಮಿಕ್ಸ್ ಮಾಡಿ ಪ್ಯಾಸಿವೈಸ್ ಅಲ್ಲಿ ಹೇಳಿ ಅಂತ ಕೇಳಿದ್ದಾನೆ ಅಷ್ಟೇ. ಇಲ್ಲಿ ನೋಡಿ, ಸುಷ್ಮಾ ಹೇಳ್ತಾಳೆ ಅದಕ್ಕೆ ರಾಮಗೆ, ಮೈ ಮದರ್ ಗೇವ್ ಮೀ ದ ಮನಿ. ಓಕೆ, ಯಾರು ನಿನ್ ದುಡ್ಡು ಕೊಟ್ಟು, ನನ್ನ ಅಮ್ಮ ನನ್ಗೆ ಕೊಟ್ಟು ಅಂತ ಹೇಳ್ತಾರೆ. ಇದರ ಪ್ಯಾಸಿವ್ ಫಾರ್ಮ್ ಹೇಳ್ಬೇಕು, ಗೇವ್ ಅಂತಿದೆ. ಈಗ ಇಲ್ಲಿ ಆಪ್ಷನ್ಸ್ ತುಂಬಾ ಇದೆ, ಇಲ್ಲಿ ತುಂಬಾ ಡಿಫಿಕಲ್ಟಿ ಮಾಡ್ಕೊಳಕ್ ಹೋಗ್ಬಿಡಿ. ಇಲ್ಲಿ ನೋಡಿ, ನೀವು ಆಕ್ಟಿವ್ ಯಾವ್ದಾರು ಒಂದನ್ನ ಜಸ್ಟ್ ಕನ್ವರ್ಟ್ ಮಾಡಕ್ ನೋಡಿ. ಹೂ ಗೇವ್ ಯು ದ ಮನಿ ಅಲ್ವಾ, ಮನಿ ಈಸ್
ಗೇವ್ ಯು ದ ಮನಿ ಅಲ್ವಾ, ಗೇವ್ ಅನ್ನೋದು ಪಾಸ್ಟ್ ಇದೆ. ಸೊ ಹೂ ಗೇವ್ ಯು ದ ಮನಿ ಸುಷ್ಮಾ ಅಂದ್ರೆ ಏನರ್ಥ, ದುಡ್ಡು ನಿಂಗೆ ಯಾರು ಕೊಟ್ರು ಅಂತ ಅಲ್ವಾ. ಬೈ ಹೂಮ್ ಅಥವಾ ಹೂ ವಾಸ್ ಗಿವನ್ ಯು, ಹೂ ವಾಸ್ ಗಿವನ್ ಯು ದ ಮನಿ ಅಂತ ಕೇಳ್ತೀವಿ ಅಲ್ವಾ ಸರ್. ಗೇವ್ ಇರೋದ್ರಿಂದ ಗಿವನ್ ಆಗುತ್ತೆ ಇದು, ಅಂಡ್ ಆಕ್ಸಿಲರಿ ವರ್ಬ್ ವಾಸ್ ಯೂಸ್ ಮಾಡ್ತೀವಿ, ಸಿಂಪಲ್. ಅದು ಬೇಕಾಗಿಲ್ಲ ಸರ್. ಈಗ ಆಪ್ಷನ್ ಮೆಥಡ್ಗೆ ಹೋಗ್ಬಿಡ್ತೀನಿ. ಆಪ್ಷನ್ ನಿಮ್ಗೆ ಎಷ್ಟು ಈಸಿ ಕೊಡ್ತಾನೆ ಅಂತ ನಾನು ಹೇಳೋದು. ಇಲ್ಲಿ ನೋಡಿ, ಮನಿ ವಾಸ್ ಗಿವನ್ ಟು ಮೀ ಬೈ ಮೈ ಮದರ್ ಅಂತಿದೆ, ಮನಿ ಈಸ್ ಬೀಯಿಂಗ್ ಅಂತಿದೆ, ಬೀಯಿಂಗ್ ಅಂತಿದೆ, ಇಲ್ಲಿ ಬೀನ್ ಗಿವನ್ ಅಂತಿದೆ. ಓಕೆ, ನಾನು ನಿಮ್ಗೆ ಹೇಳಿದ್ದೀನಿ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಓದಿದ್ದೀರಾ, ನಾನು ಹೇಳಿದಿಲ್ಲ. ಸಿಂಪಲ್ ಕೀವರ್ಡ್ ಸರ್. ಏನ್ ಸರ್ ಕೀವರ್ಡ್? ING ಇರ್ಬೇಕು ವರ್ಬು, ING ಇದ್ರೆ ಮಾತ್ರ ನೀವು ಬೀಯಿಂಗ್ ಯೂಸ್ ಮಾಡಬೇಕು ಅಂತ ಹೇಳಿದ್ವಿ ಅಲ್ವಾ ಸರ್. ಮತ್ತೆ ಹ್ಯಾವ್, ಹ್ಯಾಸ್ ಅಥವಾ ಈ ತರ ಬಂದಾಗ ಶಲ್ ಹ್ಯಾವ್, ವಿಲ್ ಹ್ಯಾವ್, ಹ್ಯಾಸ್ ಅಂತೆಲ್ಲ ಇದ್ದಾಗ ಬೀನ್ ಯೂಸ್ ಮಾಡಬೇಕು ಅಂತ ಹೇಳಿದ್ವಿ ಅಲ್ವಾ ಸರ್, ಅಲ್ವಾ. ಬೀನ್ ಯೂಸ್ ಮಾಡಬೇಕು. ಇಲ್ಲೆಲ್ಲಾರು ಇದೆಯಾ ನಿಮ್ ಸೆಂಟೆನ್ಸ್ ಬನ್ನಿ, ಇಲ್ಲೆಲ್ಲಾರು ING ಇದೆಯಾ? ವರ್ಬು ಗೇವ್ ಅಂತಿದೆ ಅಷ್ಟೇ, ಗಿವಿಂಗ್ ಅಂತಿದ್ಯಾ? ಇಲ್ಲ. ಹ್ಯಾವ್ಸ್ ಅಥವಾ ಹ್ಯಾವ್ ಗೇವ್, ಹ್ಯಾವ್ ಗಿವನ್ ಅಂತ ಏನಾರು ಇದೆಯಾ? ಇಲ್ಲ. ಹಂಗಾರೆ ಬೀಯಿಂಗ್ ಯಾಕೆ ಬಂತು, ಬೀಯಿಂಗ್ ಯಾಕೆ ಬಂತು, ಬೀನ್ ಯಾಕೆ ಬಂತು? ಕಣ್ಣು ಮುಚ್ಕೊಂಡು ಟಿಕ್ ಮಾಡಿ ಆ್ಯಪ್ ನೋಡಿ. ಜಸ್ಟ್ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರು ನೀವೆಲ್ಲ ಸಾಲ್ವ್ ಮಾಡೋದೇ ಬೇಕಾಗಿಲ್ಲ ಅಂತ ಹೇಳೋದು. ಅರ್ಥ ಆಗ್ತಿದೆ ಹೇಳ್ತಾರೆ ಸ್ನೇಹಿತರೆ. ಸಾಲ್ವ್ ಮಾಡಬೇಕಾದ್ರೆ ನೋಡಿ, ಆಕ್ಟಿವ್ ವಾಯ್ಸ್ ಅಲ್ಲಿ ಹೂ ಗೇವ್ ಮನಿ ಅಂತ ಅರ್ಥ ಅಲ್ವಾ. ಹೂ ಗೇವ್ ಮನಿ ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳ್ತಾ ಇರೋದಿಲ್ಲ. ಹೂ ಗೇವ್ ಯು ಮನಿ ಸುಷ್ಮಾ ಅಂತ ನೇಮ್ ಸೇರಿಸಿದ್ದಾರೆ ಅಷ್ಟೇ. ಆಗ ಅದ್ರ ಪ್ಯಾಸಿವ್ ವಾಯ್ಸ್ ಏನ್ ಹೇಳ್ತೀವಿ? ಬೈ ಹೂಮ್ ವಾಸ್ ದ ಮನಿ ಗಿವನ್ ಅಂತ ಕೇಳ್ತೀವಿ. ಬೈ ಹೂಮ್ ವಾಸ್ ದ ಮನಿ ಗಿವನ್. ಅಂಡ್ ಪ್ಯಾಸಿವ್ ವಾಯ್ಸ್ ಆನ್ಸರ್ ಏನ್ ಹೇಳ್ತಾಳೆ ಅವಳು? ಅದಕ್ಕೆ ಮೈ ಮದರ್ ಗೇವ್ ಮೀ ಮನಿ ಅಂತಾರೆ. ಅದಕ್ಕೆ ಪ್ಯಾಸಿವ್ ವಾಯ್ಸ್ ಏನು? ದ ಮನಿ ವಾಸ್ ಗಿವನ್ ಬೈ ಮದರ್. ಸೊ ಇವೆರಡು ಕಂಬೈನ್ ಮಾಡಿ ಇದೆರಡನ್ನು ಕೂಡ್ಸಿದ್ರೆ ಏನಾಗುತ್ತೆ? ಮನಿ ವಾಸ್ ಗಿವನ್ ಟು ಮೀ ಮೈ ಮದರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಇವೆಲ್ಲ ಬೇಡವೇ ಬೇಡ. ನಾನು ನಿಮ್ಗೆ ಏನ್ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇರ್ತೇನೆ. ಕೀವರ್ಡ್ಸ್ಗಳು ಎಲ್ಲೆಲ್ಲಿ ಹಿಡಿಬೇಕು, ಅಲ್ಲಲ್ಲಿ ಹಿಡಿದು ಬಿಟ್ರೆ ನಿಮಗೆ ಕಾನ್ಸೆಪ್ಟ್ ಗೊತ್ತು, ಅಲ್ಲಲ್ಲಿ ಹಿಡಿದು ಬಿಟ್ರೆ ನಿಮಗೆ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಓಕೆ, ಆಪ್ಷನ್ಸ್ ಈಸಿ ಕೊಟ್ಟಿದ್ದಾನೆ, ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದು. ಫೈನ್ ಸರ್, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಬರ್ತಾರೆ, fill in the blanks choosing the right form of verbs given in the bracket. ಓಕೆ, ವರ್ಬ್ ಬ್ರಾಕೆಟ್ ಇಲ್ಲಿ ಚಾರ್ಜ್ ಅಂತ ಕೊಟ್ಟಿದ್ದಾನೆ. ಓಕೆ ಸರ್, ಪ್ರಸನ್ನ ಇಸ್ ಫೇಮಸ್ ಡಾಕ್ಟರ್. ಓಕೆ, ಹಿ ಡ್ಯಾಶ್ ವೆರಿ ಲೆಸ್ ಅಂತಿದೆ. ಓಕೆ, ಫೇಮಸ್ ಡಾಕ್ಟರ್, ಈ ಚಾರ್ಜ್ ಅಂತಿದೆ. ಇಲ್ಲಿ ಯಾವುದು ಸರ್? ಹಿ ಸಿಂಗ್ಯುಲರ್ ಇದೆ. ಸಿಂಗ್ಯುಲರ್ ಇದ್ದಾಗ ಏನಾಗುತ್ತೆ? ಚಾರ್ಜಸ್ ಆಗುತ್ತೆ. ಇದು ಕ್ರಿಯೆ ಚಾರ್ಜ್ಡು ಆಗಲ್ಲ, ಚಾರ್ಜಿಂಗು ಆಗಲ್ಲ. ಯಾಕಂದ್ರೆ ಚಾರ್ಜ್ಡ್ ಯಾಕಾಗಲ್ಲ ಅಂದ್ರೆ ಇಟ್ ಈಸ್ ಎ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಈಸ್ ಇದೆ. ಸೊ ಹಾಗಾಗಿ ಚಾರ್ಜ್ಡ್ ಆಗಲ್ಲ, ING ಆಗಲ್ಲ, ಕಂಟಿನ್ಯೂಸ್ ಅಲ್ಲೂ ಇಲ್ಲ. ಅಂಡ್ ಇದು ಸಿಂಗ್ಯುಲರ್ ಆಗಿದ್ರೆ ಚಾರ್ಜಸ್ ಆಗುತ್ತೆ. ಪ್ಲೂರಲ್ ಆಗಿದ್ರೆ ದೇ ಚಾರ್ಜ್ ಅಂತೀವಿ, ದೇ ಚಾರ್ಜ್. ಹಿ ಅಥವಾ ಶಿ ಅಥವಾ ಈ ತರ ಇದ್ದಾಗ ಚಾರ್ಜಸ್ ಅಂತೀವಿ ವರ್ಬ್ ಅಲ್ವಾ ಸರ್. ಇದು ಗೊತ್ತಿರಬೇಕು ನಿಮಗೆ, ಬೇಸಿಕ್ ಗ್ರಾಮರ್ ಇದು. ನೆಕ್ಸ್ಟ್, ನೇಮ್ ದ ಟೈಪ್ ಆಫ್ ಸೆಂಟೆನ್ಸ್. ಓಕೆ, ಹೋ ಕ್ವಶನ್ ಇಲ್ಲಿ ನೋಡಿ, ಆಕ್ಸಿಲಮೇಟರಿ ಸೆಂಟೆನ್ಸ್ ಇದೆ. ಐ ಫರ್ಗಾಟ್ ಅಬೌಟ್ ಸೆಲೆಬ್ರೇಷನ್. ಇದು ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಆಶ್ಚರ್ಯ ಸೂಚಕ ಅಂಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಹೇಳ್ಬಿಡ್ಬೋದು ಕಣ್ಣು ಮುಚ್ಕೊಂಡು ಅಲ್ಲ ಸರ್. ಪ್ರಮುಖವಾಗಿ 4 ಸೆಂಟೆನ್ಸ್ ಗೊತ್ತಿರಬೇಕು ನಿಮಗೆ. ಆಸ್ ಅಸರ್ಟಿವ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್. ಡಿಕ್ಲರೇಟಿವ್ ನ ಅಸರ್ಟಿವ್ ಸೆಂಟೆನ್ಸ್ ಅಂತಾನು ಕರಿತೀವಿ. ಓಕೆ, ಏನದು? ಸಿಂಪಲ್ ಆಗಿರುತ್ತೆ, ಒಂದು ಸಿಂಪಲ್ ಸೆಂಟೆನ್ಸ್ ವಿತ್ ಫುಲ್ ಸ್ಟಾಪ್ ಇರೋದು. ದ ಸ್ಕೈ ಈಸ್ ಬ್ಲೂ, ಫುಲ್ ಸ್ಟಾಪ್. ದಿಸ್ ಇಸ್ ಅಸರ್ಟಿವ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತೀವಿ. ಇಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಅಂತಿದೆ, ಇಂಟ್ರೋಗೇಟಿವ್ ಅಂತಿದೆ. ಇಂಪರೇಟಿವ್ ಅಂತಂದ್ರೆ ಏನು? ಇಂಪರೇಟಿವ್ ಅಂತಕ್ಕಂಥದ್ದು ಏನಿದೆ, ಒಂದು ಏನ್ ಹೇಳ್ಬೋದು, ಕಂಟಿನ್ಯೂ ಆಗ್ತಾರೆ, ಕಮಾಂಡ್, ಇನ್ಸ್ಟ್ರಕ್ಷನ್ ಈ ತರ ಕೊಡೋದು. ಇಂಟ್ರೋಗೇಟಿವ್ ಅಂದ್ರೆ ಕ್ವಶನ್ ಮಾರ್ಕ್ ಇರೋದು. ಎಲ್ಲಿ ಕ್ವಶನ್ ಮಾರ್ಕ್ ಇರ್ತದೆ ಇಂಟ್ರೋಗೇಟಿವ್ ಸರ್. ಈಗ ಇಂಪರೇಟಿವ್ ಸೆಂಟೆನ್ಸ್ ನೋಡಿ, ಪ್ಲೀಸ್ ಕಂಪ್ಲೀಟ್ ಯುವರ್ ಅಸೈನ್ಮೆಂಟ್ ಆನ್ ಟೈಮ್. ಓಕೆ, ರಿಕ್ವೆಸ್ಟ್ ಪ್ಲೀಸ್ ಅಂತ ಯೂಸ್ ಮಾಡಿದೀವಿ, ಇನ್ಸ್ಟ್ರಕ್ಷನ್ ಕೊಡ್ತಾ ಇದೀವಿ. ಓಕೆ, ಸೊ ಈ ತರದಿದ್ದಾಗ ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಇಲ್ಲೇನಿದೆ? ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಯಾಕೆ? ಸರ್ಪ್ರೈಸು, ಎಕ್ಸ್ಕ್ಲಮೇಷನ್ ಮಾರ್ಕು ಎಲ್ಲ ಇದೆ. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಚೂಸ್ ದ ಕರೆಕ್ಟ್ ಫೆಮಿನೈನ್ ಜೆಂಡರ್. ಓಕೆ, ಜೆಂಟಲ್ ಮ್ಯಾನ್ಗೆ ಆಪೋಸಿಟ್ ಜೆಂಡರ್ ಪುಲ್ಲಿಂಗ ಸ್ತ್ರೀಲಿಂಗ ಏನು? ಜೆಂಟಲ್ ಮ್ಯಾನ್ ಅಂದ ತಕ್ಷಣ ಇಲ್ಲಿ ಜೆಂಟಲ್ ವುಮ್ಯಾನ್ ಅಂತಿದೆ ಅಂತ ಹಿಂಗೆ ಹಾಕಿದ್ರೆ ದಿಸ್ ಇಸ್ ರಾಂಗ್. ಲೇಡಿ ಅಂತ ಕರಿತೀವಿ. ಏನ್ ಸರ್? ಲೇಡಿ, ನಾಟ್ ಜೆಂಟಲ್ ವುಮ್ಯಾನ್. ಲೇಡಿ ಇಸ್ ದ ಅಪೋಸಿಟ್ ಫೆಮಿನೈನ್. ಫೆಮಿನೈನ್ ಅಂದ್ರೆ ಸ್ತ್ರೀಲಿಂಗ ಅಂತ. ಓಕೆ, ಜೆಂಟಲ್ ಮ್ಯಾನ್ಗೆ ಲೇಡಿ. ಫೈನ್ ಸರ್, ನೆಕ್ಸ್ಟ್ ಬರ್ತೀವಿ. ಚೂಸ್ ದ ಕರೆಕ್ಟ್ ಮೀನಿಂಗ್ ಆಫ್ ದ ಗಿವನ್ ವರ್ಡ್. ಪಾಸಿಟಿವ್. ಪಾಸಿಟಿವ್ ಅಂದ್ರೇನು? ಪ್ಲಸ್ ಮಾಡೋದು, ಒಂದು ಕೂಡೋದು ಅಂದ್ರೆ ಏನಂತೀವಿ? ಕನ್ಸ್ಟ್ರಕ್ಟಿವ್ ಅಂತೀವಿ. ರಚನಾತ್ಮಕತೆ, ಕನ್ಸ್ಟ್ರಕ್ಟಿವ್. ಕಾಂಟ್ರರಿ ಅಂತಕ್ಕಂಥದ್ದು ವಿರುದ್ಧಾರ್ಥಕ, ವಿರುದ್ಧ ಅಂತ ಬರುತ್ತೆ. ಡಿಸ್ಮಿಸಿವ್ ಅಂದ್ರೆ ಈಗ ನಾವು ವಿಕೆಟ್ ಡಿಸ್ಮಿಸ್ ಆಯ್ತು ಅಂತೀವಿ, ಡಿಸ್ಮಿಸ್ ದ ವಿಕೆಟ್ ಅಂತೀವಿ. ಅಂದ್ರೆ ಕಿತ್ತಾಕ್ದ ಅಂತ, ಅಂದ್ರೆ ತೆಗ್ದಾಕೋದು, ನೆಗೆಟಿವ್. ಇದು ವಿರುದ್ಧವಾಗಿರತಕ್ಕಂಥದ್ದು. ಅಬ್ಸ್ಟ್ರಕ್ಟಿವ್ ಅಂದ್ರೂ ಕೂಡ ಅಷ್ಟೇ, ತೆಗ್ದಾಕೋದು, ಬೀಳ್ಸೋದು ಅಂತ, ನೆಗೆಟಿವ್ ವರ್ಡ್ ಇದು.
ಪಾಸಿಟಿವ್ ಅಂದ್ರೆ ಪಾಸಿಟಿವ್, ಕನ್ಸ್ಟ್ರಕ್ಟಿವ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬರ್ತೇನೆ. ವಿಚ್ ಒನ್ ಆಫ್ ದ ದೀಸ್ ವರ್ಡ್ಸ್ ಹ್ಯಾಸ್ 3 syllable? ಸಿಲೆಬಲ್ಸ್ ಅಂದ್ರೆ ಏನು? ಉಚ್ಚಾರಣೆ ಮಾಡಬೇಕಾದ್ರೆ ಒಂದು ಈಗ ಗುಡ್ ಅಂತೀವಿ, ಗುಡ್ ಇಸ್ ಎ ಸಿಂಗಲ್ ಸಿಲೆಬಲ್ ವರ್ಡ್. ಫುಡ್ ಅಂತೀವಿ, ಓಕೆ. ಅದೇ ಬ್ಯೂಟಿಫುಲ್ ಅಂತೀವಿ, ಬ್ಯೂಟಿಫುಲ್ ಅಂತೀವಿ. ಈಗ ಬ್ಯೂಟಿಫುಲ್ ನೀವು ಬೇಕಾದ್ರೆ ಉಚ್ಚಾರಣೆಯಲ್ಲಿ ಸ್ವಲ್ಪ ಬಿಟ್ಟು ಈಗ ಬ್ಯೂಟಿ ಮತ್ತೆ ಫುಲ್ ಅಲ್ವಾ, ಎರಡು ಜಾಯಿಂಟ್ ಆಯ್ತು ಅಂದ್ರೆ 2 syllable ಅದು. ಓಕೆ, ಗುಡ್ನ ಫುಡ್ನ ಫುಡ್ ಅದು ಬೇರೆ ಮೀನಿಂಗ್ ಆಗ್ಬಾರ್ದು, ಹಂಗಲ್ಲ. ನೀವು ಉಚ್ಚಾರಣೆ ಮಾಡ್ಬೇಕಾದ್ರು ನೀವು ಸ್ವಲ್ಪ ಅದು ಸ್ಟಾಪ್ ತಗೊಂಡು ಉಚ್ಚಾರಣೆ ಮಾಡಿದ್ರು ಕೂಡ ಮೀನಿಂಗ್ ಸರಿ ಇರಬೇಕು. ಈಗ ಬ್ಯೂಟಿಫುಲ್ಗೆ ಬ್ಯೂಟಿಫುಲ್ ಅಂತೀವಲ್ಲ ಸರ್, ಅಲ್ಲಿ ಸ್ಟಾಪ್, ಫುಲ್ ಸ್ಟಾಪ್ ಕೊಟ್ಟು ಹೇಳ್ಬೋದು. ಅದು 2 syllable ಅಂತೀವಿ. ಅದೇ ತರ 3 ಯಾವುದು ಅಂತ ಕೇಳಿದ್ರೆ 3 ಇರೋವಂತ ವರ್ಡ್ ಯಾವುದು ಅಂತ ಹೇಳ್ತೀರಾ? ನೋಡಿ, ಮೂವ್ಮೆಂಟ್ ಏನು? ಮೂವ್ಮೆಂಟ್ 2, 1 2, ಇದು 2 syllable ವರ್ಡ್. ಸ್ಕೂಲು ಸಿಂಗಲ್, ಸ್ಕೂಲ್ ಅನ್ನಲ್ಲ, ಸ್ಕೂಲ್ ಇಟ್ ಇಸ್ ಅ ಸಿಂಗಲ್ syllable ಅಲ್ವಾ ಸರ್. ಸಿನ್ಸಿಯರ್, ಸಿನ್ಸೆರ್ ಇದು ಕೂಡ 2 syllable. ಇಂಟೆನ್ಷನ್ ಇಸ್ 3 syllable. ಏನಿದೆ ಸರ್? ಇಂಟೆನ್ಷನ್ ಅಲ್ವಾ. 3 ರೀತಿಯಾಗಿ ನಾವು ಇದನ್ನ ಮಾಡಬಹುದು. ಸೊ 3 syllable ವರ್ಡ್ ಯಾವುದು? ಇಂಟೆನ್ಷನ್. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ರೀಡ್ ದ ನಿಮ್ಗೊಂದು ಹೋಮ್ವರ್ಕ್ ಕೊಡೋಣ, ಮುಂದೆ ಲಾಸ್ಟ್ ಅಲ್ಲಿ ಕೊಡೋಣ. ರೀಡ್ ದ ಕನ್ವರ್ಸೇಷನ್. ಓಕೆ, ಕನ್ವರ್ಸೇಷನ್ ಇಲ್ಲ ಓದಿ ಅಂತ ಏನಿದೆ? ರೀತು ಏನ್ ಹೇಳ್ತಾಳೆ? ವೈ ಡೋಂಟ್ ಯು ಸ್ಟಾಪ್ ದ ಸ್ಕೂಟರ್, ಇಟ್ ಈಸ್ ರೈನಿಂಗ್ ಹೆವಿಲಿ. ಓಕೆ, ಯಾಕೆ ನೀನು ಸ್ಕೂಟರ್ ಸ್ಟಾಪ್ ಮಾಡ್ಬೋದು? ಇಟ್ ಈಸ್ ರೈನಿಂಗ್ ಹೆವಿಲಿ ಅಂತಿದೆ. ನೆಕ್ಸ್ಟ್ ನೀತು ಹೇಳ್ತಾಳೆ, ವೇರ್ ಟು ಸ್ಟಾಪ್ ದ ವೆಹಿಕಲ್, ದೇರ್ ಆರ್ ನೋ ಬಿಲ್ಡಿಂಗ್ ಅರೌಂಡ್ ಹಿಯರ್. ಎಲ್ಲಿ ನಿಲ್ಸ್ಲಿ? ಇಲ್ಲೆಲ್ಲೋ ಬಿಲ್ಡಿಂಗ್ಗಳಿದೆ, ಎಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ. ಇಲ್ಲಿ ಏನ್ ಕೇಳಿದ್ರೆ ಇನ್ಫನೈಟ್. ಯಾವುದು ಇಲ್ಲಿ ಫಾಲೋಯಿಂಗ್ ಅಲ್ಲಿ ಇನ್ಫನೈಟ್? ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಇಲ್ಲಿರೋ 2 ಒಂದು ಸೆಂಟೆನ್ಸ್ ಅಲ್ಲಿ ಯಾವುದು ಇನ್ಫನೈಟ್ ವರ್ಡ್ ಅಂತ. ಇನ್ಫಿನಿಟಿವ್ ಅಂತಂದ್ರೆ ಏನರ್ಥ? ಇನ್ಫಿನಿಟಿವ್ ಅಂತಂದ್ರೆ ಸ್ನೇಹಿತರೆ, ಯಾವ್ದಾದ್ರು ವರ್ಬ್ಗೆ, ಓಕೆ ನಾನು ಫಸ್ಟ್ ಹೇಳ್ಬಿಡ್ತೀನಿ, ಯಾವ್ದಾದ್ರು ವರ್ಬ್ ಮುಂಚೆ ಟು ಅಂತ ಯೂಸ್ ಮಾಡಿ, ಟು ಅಂತ ಯೂಸ್ ಮಾಡಿದ್ರೆ ಮಾತ್ರ ಅಂತಲ್ಲ, ಟು ಯೂಸ್ ಮಾಡದೆ ವಿತೌಟ್ ಟೂನು ನಾವು ಯೂಸ್ ಮಾಡದೆ ಬೇಕಾದ್ರೆ ಯೂಸ್ ಮಾಡೋದು. ವರ್ಬ್ಸ್ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಟು ಸ್ಟಡಿ, ಟು ರೀಡ್, ಟು ಹೆಲ್ಪ್ ಇವೆಲ್ಲ ಇದೆಯಲ್ಲ, ಇದನ್ನ ನಾವು ಇನ್ಫಿನಿಟಿವ್ ಅಂತ ಕರಿತೀವಿ. ವಿತೌಟ್ ವರ್ಡ್ಸ್ ಕೂಡ ಯೂಸ್ ಮಾಡಬಹುದು. ಅಂದ್ರೆ ರನ್, ಗೋ, ಸ್ಟಾಪ್, ಈಟ್ ಇವೆಲ್ಲ ಇದೆಯಲ್ಲ, ಅದು ವಿತೌಟ್ ಟು. ಹಾಗೆ ನೆಗೆಟಿವ್ ಇದೆ, ನಾಟ್ ಟು ಗೋ, ನಾಟ್ ಟು ಸ್ಪೀಕ್, ಈ ತರ ತುಂಬಾ ವಿಧಗಳು ಬರ್ತಾರೆ. ನಾನು ತುಂಬಾ ಡೀಟೇಲ್ ಆಗಿ ಹೋಗಲ್ಲ. ಈಗ ಟು ಹ್ಯಾವ್, ಟು ಡೂ, ಟು ಗೋ ಆ ತರ ಯಾವ್ದಿದೆ ಸರ್ ಇಲ್ಲಿ? ಟು ಸ್ಟಾಪ್. ಆಪ್ಷನ್ ಸಿ ಇಸ್ ದ ಇನ್ಫಿನಿಟಿವ್ ವರ್ಡ್. ಇಲ್ಲಿ ಕೇಳಿದೇನೋ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಇನ್ಫಿನಿಟಿವ್ ವರ್ಡ್? ಈ ಈ ಸೆಂಟೆನ್ಸ್ ಅಲ್ಲಿ ಯಾವುದು ಕೆಳಗಡೆ ಕೊಟ್ಟಿರೋ ಆಪ್ಷನ್ ಇನ್ಫಿನಿಟಿವ್ ವರ್ಡ್ ಅಂತ? ಟು ಸ್ಟಾಪ್ ಅನ್ನೋದು ಇನ್ಫಿನಿಟಿವ್ ವರ್ಡ್ ಸರ್. ಸ್ಟಾಪ್ ಇನ್ಫಿನಿಟಿವ್ ಇಲ್ಲಿದೆ ನೋಡಿ, ಸ್ಟಾಪ್ ಅಂತ ಇದು ಇನ್ಫಿನಿಟಿವ್ ವರ್ಡ್. ಬಟ್ ಅವ್ನು ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾವುದು ಇಲ್ಲಿ ಅಂತ ಕೆಳಗಡೆ 4ಅಲ್ಲಿ ಟು ಸ್ಟಾಪ್ ಅನ್ನೋದು. ಯಾಕಂದ್ರೆ ಟು ಸ್ಟಾಪ್, ಯಾಕಂದ್ರೆ ನಾವು ಸ್ಟಾಪ್ ನ ಬರೀ ಸ್ಟಾಪ್ ಇದು ಕೂಡ ಇನ್ಫಿನಿಟಿವ್ ವರ್ಡ್ ಅಂತ ಹೇಳ್ಬೋದು, ವಿತೌಟ್ ಟು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬರ್ತೇನೆ. ಓಕೆ, ರೀಡ್ ದ ಕನ್ವರ್ಸೇಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ದ ಕರೆಕ್ಟ್ ಇಫ್ ಕ್ಲಾಸ್. ಓಕೆ, ಇಫ್ ಅಂತಂದ್ರೆ ಕ್ವಶನ್, ಇದಿಲ್ಲ ಹಂಗಿದ್ರೆ, ನೀನ್ ಕೇಳಿದ್ರೆ, ನಾನು ಮಾಡಿದ್ರೆ, ನೀನ್ ಹೇಳಿದ್ರೆ ನಾನು ಕೊಡ್ತಿದ್ದೆ, ನೀನ್ ಆ ತರ ಹೇಳ್ತೀವಲ್ಲ, ಇಫ್ ಕ್ಲಾಸ್. ನೆಕ್ಸ್ಟ್ ರಮೇಶ್ ಏನಿದೆ, ರಾಜು ವೇರ್ ಈಸ್ ಯುವರ್ ಕಾರ್ ಅಂತ ಕೇಳ್ತಾನೆ. ಆಗ ರಾಜು ಹೇಳ್ತಾನೆ, ಮೈ ಕಾರ್ ಇಸ್ ಇನ್ ಅ ವರ್ಕ್ಶಾಪ್ ಸಿನ್ಸ್ 1 week. ಓಕೆ, ರಾಜು ಹೇಳ್ತಾನೆ ರಮೇಶ್ಗೆ, ನನ್ನ ಕಾರ್ 1 ವಾರದಿಂದ ಗ್ಯಾರೇಜ್ ಅಲ್ಲಿ ವರ್ಕ್ಶಾಪ್ ಅಲ್ಲಿ ಇದೆ ಅಂತ. ಆಗ ರಮೇಶ್ ಹೇಳ್ತಾನೆ, ಇಫ್ ಯು ಹ್ಯಾಡ್ ಆಸ್ಕ್ಡ್ ಮೀ ಅರ್ಲಿಯರ್ ಐ ಡ್ಯಾಶ್ ಯು ಮೈ ಕಾರ್. ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ, ಯಾವುದು ಸರ್? ವುಡ್ ಹ್ಯಾವ್ ಗಿವನ್ ಅಲ್ವಾ ಸರ್? ಹೆಂಗ್ ಸರ್ ಇದು? ಸರಿ ನೋಡಿ, ಇಫ್ ಯು ಹ್ಯಾಡ್ ಆಸ್ಕ್ ಪಾಸ್ಟ್ ಅಲ್ಲಿ ಇದೆ. ಅವ್ನು ಹೇಳ್ತಾನೆ, ನೀನ್ ಮೊದ್ಲೇ ಕೇಳಿದ್ರೆ ನಾನು ನಿನಗೆ ಕಾರ್ನ ಕೊಟ್ಟಿರ್ತಿದ್ದೆ. ಇಲ್ಲಿ ನೋಡಿ, ಕೇಳಿದ್ರೆ ಅವ್ನು ಕೇಳ್ಬೇಕಾಗಿತ್ತು ಫಸ್ಟ್. ಅವ್ನು ಕೇಳಿದಾಗ ಏನಾಗುತ್ತೆ, ನಾನು ಮುಂದೆ ಕೊಡ್ತಿದ್ದೆ ಅಂದ್ರೆ ಫ್ಯೂಚರ್. ಅಂದ್ರೆ ಇದೇನು ಪಾಸ್ಟ್ ಅಲ್ಲಿ ಫ್ಯೂಚರ್, ಇದು ಪಾಸ್ಟ್ ಅಲ್ಲಿ ಆಗ್ತಾ ಇರೋದು, ಪಾಸ್ಟ್ ಅಲ್ಲಿ ಫ್ಯೂಚರ್ ಅಂದ್ರೆ ಏನಾಗುತ್ತೆ, ವಿಲ್ ಇರೋದು ವುಡ್ ಆಗುತ್ತೆ ಪಾಸ್ಟ್ ಅಲ್ಲಿ ಫ್ಯೂಚರ್. ಸೊ ವುಡ್ ಇಸ್ ದ ರೈಟ್ ಆನ್ಸರ್. ವುಡ್ ಹ್ಯಾವ್ ಗಿವನ್ ಯು ಮೈ ಕಾರ್ ಅಂತ. ಐ ವುಡ್ ಹ್ಯಾವ್ ಗಿವನ್ ಮೈ ಕಾರ್ ಅಂತ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಾನು ಇದು ತುಂಬಾ ಸಲ ಹೇಳಿದ್ದೀನಿ, ಅದಕ್ಕೆ ನಾನು ಹೇಳಿದ್ದು ಸ್ನೇಹಿತರೆ, ಲಾಸ್ಟ್ 1 or 2 years ಇಂದ ನಾವು KPSC, KEA ಇಂಗ್ಲಿಷ್ ಈ ಸೀರೀಸ್ ಗಳೇನು ಮಾಡಿದೀವಿ ಅವೆಲ್ಲ ಫಾಲೋ ಮಾಡಿದ್ರೆ ಇವೆಲ್ಲ ಈಸಿ ಕ್ವಶನ್ಸ್ಗಳು. ನೆಕ್ಸ್ಟ್, ವಿ ಆರ್ ಗ್ಲಾಡ್ ಟು ಮೀಟ್ ಅವರ್ ಫ್ರೆಂಡ್ಸ್ ಡ್ಯಾಶ್ ದ ಕ್ವಶನ್ ಟ್ಯಾಗ್ ಟು ಬಿ ಆಡೆಡ್. ಯಾವ ಕ್ವಶನ್ ಟ್ಯಾಗ್ ಇಲ್ಲಿ ಆಡ್ ಮಾಡ್ಬೋದು? ವಿ ಆರ್ ಗ್ಲಾಡ್ ಟು ಮೀಟ್ ಅವರ್ ಫ್ರೆಂಡ್ಸ್. ನೋಡಿ, ವಿ ಆರ್ ಗ್ಲಾಡ್ ಟು ಮೀಟ್. ಕ್ವಶನ್ ಟ್ಯಾಗ್ ಅಂದ್ರೇನು? ಕ್ವಶನ್ ಇಲ್ಲಿ ನಿಮಗೆ ಪಾಸಿಟಿವ್ ಅಲ್ಲಿ ಇದೆ, ಟ್ಯಾಗ್ ಏನಿರಬೇಕು? ನೆಗೆಟಿವ್ ಇರಬೇಕು. ನೆಗೆಟಿವ್ ಇದ್ರೆ ಪಾಸಿಟಿವ್ ಇರಬೇಕು. ಇಲ್ಲೇನಿದೆ, ವಿ ಆರ್ ಗ್ಲಾಡ್ ಟು ಮೀಟ್ ಅವರ್ ಫ್ರೆಂಡ್ಸ್ ಅಂದ್ರೆ ಪಾಸಿಟಿವ್ ಇದೆ, ಇಲ್ಲಿ ನಾಟ್
ನೆವರ್ ಅಂತ ಏನಿಲ್ಲ. ಹಾಗೆ ಇದು ಪಾಸಿಟಿವ್ ಆಗಬೇಕು. ಟ್ಯಾಗ್ ಏನಿರಬೇಕು, ನೆಗೆಟಿವ್ ಇರಬೇಕು. ಸೊ ನೆಗೆಟಿವ್ ಅಂದ್ರೇನು, ವಿ ಆರ್ ನಾಟ್, ಇಲ್ಲ ಆರ್ ಇದೆ, ಸೊ ಆರ್ ನಾಟ್ ವಿ ಇಸ್ ದ ರೈಟ್, ಯಾಕಂದ್ರೆ ಇಟ್ ಇಸ್ ಎ ಪ್ಲೂರಲ್. ನಾಟ್ ಬರಬೇಕು, ಡೋಂಟ್ ಬರಲ್ಲ, ಶುಡ್ಂಟ್ ಬರಲ್ಲ. ಇಲ್ಲಿ ಆರ್ ಇದೆ ಅಂಡ್ ವಿ ಇಸ್ ಪ್ಲೂರಲ್, ಸೊ ಅರೆಂಟ್ ವಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ಟ್ಯಾಗ್ ಎಲ್ಲ ಈಸಿ ಇರುತ್ತೆ ಅಲ್ಲ ಸರ್? ಇದನ್ನೇ ಹೋಮ್ ವರ್ಕ್ ಕೊಡ್ಬೋದಾಗಿತ್ತು. ಬೇಡ, ನೆಕ್ಸ್ಟ್ ಕ್ವಶನ್ ಕೊಡೋಣ ಬನ್ನಿ. ನೆಕ್ಸ್ಟ್, ರೀಡ್ ದ ಕನ್ವರ್ಸೇಷನ್, ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್. ಓಕೆ, ಇಲ್ಲಿ ಸ್ಟೂಡೆಂಟು ಸರ್ ಮೇ ಐ ನೋ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಪ್ಲೀಸ್ ಅಂತ ಕೇಳ್ತಾನೆ. ಪ್ಲೀಸ್ ನೋಡಿ, ಪ್ಲೀಸ್ ಅಂತ ಯೂಸ್ ಮಾಡ್ತಾ ಇದ್ದಾನೆ, ಮೇ ಅಂತ ಯೂಸ್ ಮಾಡ್ತಾ ಇದ್ದಾನೆ. ಓಕೆ, ಆಗ ಟೀಚರ್ ಹೇಳ್ತಾರೆ ಎಸ್ ವೈ ನಾಟ್, ಯಾಕೆ, ಹೌದು ಕೇಳ್ಬೋದು ನೀನು ಅಂತ. ಸರ್ ನಾನು ಈ ಕ್ವಶನ್ಗೆ ಆನ್ಸರ್ ತಿಳ್ಕೊಬೋದಾ, ಪ್ಲೀಸ್ ಹೇಳ್ತೀರಾ ಅಂತ ಕೇಳ್ತಾನೆ. ಯಾಕೆ ಆಗ್ಬಾರ್ದು, ಎಸ್ ಹೇಳ್ತೀನಿ ಅಂತ ಟೀಚರು. ಸೊ ಈ ಒಂದು ಕನ್ವರ್ಸೇಷನ್ ಆಗಿದೆ, ಇದು ಒಂದು ರೀತಿ ಸ್ಟೂಡೆಂಟ್ ಪರ್ಮಿಷನ್ ಕೇಳ್ತಾ ಇರೋದ, ರಿಕ್ವೆಸ್ಟ್ ಅಥವಾ ಕ್ವಶನ್ ಮಾಡ್ತಾ ಇರೋದು ಈ ತರ ಇದೆಯಾ? ಒಬಿಡಿಯನ್ಸ್ ಅಂದ್ರೆ ಒಂದು ಒಬಿಡಿಯಂಟ್ ಸ್ಟೂಡೆಂಟ್ ಅಂತೀವಲ್ಲ, ಆ ತರನ ಯಾವುದು ಆಪ್ಷನ್ ಈ 4 ಕಮೆಂಟ್ ಮಾಡಿ. ಇದು ನಿಮಗೆ ಹೋಮ್ ವರ್ಕ್, ಕಮೆಂಟ್ ಸೆಕ್ಷನ್ ಮಾಡಿ. ಓಕೆ, ಆಪ್ಷನ್ ಏನ ಪರ್ಮಿಷನ್ ಇಲ್ಲಿ ಅಥವಾ ರಿಕ್ವೆಸಿಷನ್, ಒಬಿಡಿಯನ್ಸ್, ಕ್ವಶನಿಂಗ್, ಯಾವ ಟೈಪ್ ಆಫ್ ಕನ್ವರ್ಸೇಷನ್ ಇಲ್ಲಿ ಆಗ್ತಾ ಇದೆ. ಓಕೆ, ದಯವಿಟ್ಟು ಕನ್ಸಿಡರ್ ಮಾಡ್ಕೋಬೇಕು. ಇಲ್ಲಿ ಮೇ ಅಂತಾನು ಇದೆ, ಪ್ಲೀಸು ಇದೆ. ಸೊ ನೋಡ್ಕೊಂಡು ಯಾವುದು ಅಂತ ಆನ್ಸರ್ ಮಾಡಿ. ನೋಡಿ, ಇವೆಲ್ಲ ನಾವು ಟೆನ್ಸ್ಗಳಾಗಿರ್ಬೋದು, ವರ್ಬ್ಸ್ಗಳಾಗಿರ್ಬೋದು, ಓಕೆ, ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು. ಸೊ ಇವೆಲ್ಲ ನಾವು ಕಂಪ್ಲೀಟ್ ಒಂದು ಸಿಂಗಲ್ ವಿಡಿಯೋ, ಮತ್ತೆ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ನಿಮಗೆ ಚಾಪ್ಟರ್ ವೈಸ್ ವಿಡಿಯೋನೂ ಇದೆ, ಬಟ್ ಒಂದು ಸಿಂಗಲ್ ವಿಡಿಯೋ ಎಲ್ಲ ಕವರ್ ಆಗಿದೆ. ನೋಡಬೇಕು ಅಂದ್ರೆ ಇದು ನೋಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಎಲ್ಲ ಲಿಂಕ್ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಅಂಡ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಪ್ಲೇಲಿಸ್ಟ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ನೋಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.